ಎಲ್ರಿಗೂ ನಮಸ್ಕಾರ. ಸರ್ಕಾರಕ್ಕೆ ಇವತ್ತು ಏನು ಮನವಿ ಕೊಡ್ತಾ ಇದ್ದೀವಿ ಅಂದರೆ, ಅಲ್ಲ ಸ್ವಾಮಿ, ಬಡವರು ಬದುಕೋದೇ ತಪ್ಪ. ಯಾವುದೇ ರೀತಿಯಲ್ಲಿ ನಾವು ಕೃಷ್ಣ ಬೈರೇಗೌಡ ಸಾಹೇಬ್ರಿಗೂ ಹೋಗಿ ಮನವಿ ಪತ್ರ ನೀಡಿದ್ವಿ. ಮತ್ತು ಮಾದೇಪುರ ಕಮಿಷನರ್ ಆಫೀಸ್ BBMP ಅಲ್ಲಿ ಹೋಗ್ಬಿಟ್ಟು ಮನವಿ ಪತ್ರ ತೊಗೊಂಡೋಗಿ ನೀಡಿದ್ವಿ. ಇವತ್ತು ಏಕಾಏಕಿ ಬಂದುಬಿಟ್ಟು ಇವತ್ತು BBMP ಕಡೆಯಿಂದ ಇವತ್ತು ಇದನ್ನು ಪೆಟ್ಟಿಗೆ ಮಾಡಿಸ್ಬೇಕಂದ್ರೆ 50,000 ರೂಪಾಯಿ ಆಗುತ್ತೆ ಸ್ವಾಮಿ. ಅವರು 9 ತಿಂಗಳು ಮಗು, ಆ ಮಗುನ ಹಾಕ್ಕೊಂಡು ಆ ಸೊಳ್ಳಿಗಳ ಖರ್ಚ್ಕೊಂಡು ನಾವು ಪುಟ್ಟಬತ್ತದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ನಾವು ಪಾದಚಾರಿಗಳು ಓಡಾಡೋಕ್ಕೂ ಅವಕಾಶ ಇದೆ, ಆದರೆ ಬಡವ್ರಿಗೂ ಅವಕಾಶ ಮಾಡಿಕೊಡ್ಬೇಕಲ್ಲ ಸ್ವಾಮಿ. ಬಂದುಬಿಟ್ಟು ಸರ್ಕಾರ ಹೇಳ್ತೈತೆ ಅಂತ ಹೇಳ್ಬಿಟ್ಟು ಏಕಾಏಕಿ ಬಂದುಬಿಟ್ಟು ಈ ಥರ ಎಲ್ಲ ಮಾಡೋಕ್ಬಿಟ್ರೆ ನಮ್ಮ ಜೀವನ ಹೆಂಗೆ ಸ್ವಾಮಿ? ನಾವು ಗೌರ್ಮೆಂಟ್ ಸ್ಕೂಲಾಗಳು ಓದ್ತಾ ಇದ್ದಾರೆ ನಮ್ಮ ಮಕ್ಕಳು. ನಾವು ಅನ್ಯಾಯಕರು. ನಾವು ಇವತ್ತು ಕೆಲಸಕ್ಕೆ ಹೋದರೆಲ್ಲ ಏನಿಲ್ಲ, 25 ವರ್ಷದಿಂದ ನಾವು ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ ಸ್ವಾಮಿ. ನಮಗೆ ಬಡವರಿಗೆ ನ್ಯಾಯ ಮಾಡಿಕೊಡಿ, ನಮಗೆ ಅವಕಾಶ ಮಾಡಿಕೊಡಿ. ಏಕಾಏಕಿ ಈ ಥರ ಯಾವುದೇ ರೀತಿಯಲ್ಲಿ ಈ ಥರ ತೊಂದರೆ ಕೊಡಬೇಡಿ ಬಡವ್ರಿಗೆ. ಅಲ್ಲ, ಮೇನ್ ರೋಡಲ್ಲಿ ಹೇಳಿರೋದು ಕೃಷ್ಣ ಬೈರೇಗೌಡ ಸಾಹೇಬರು ಸಬ್ ರೋಡಲ್ಲಿ ಬಂದುಬಿಟ್ಟು ಇವತ್ತು ತೆರವುಗೊಳಿಸ್ತಾ ಇದ್ರೆ ಇವತ್ತು ಇಷ್ಟು ಜನ ಬೀದಿಗೆ ಬಂದಿದ್ದೀವಿ ಸ್ವಾಮಿ. ನಮ್ಮ ಮಕ್ಕಳು ಮರಿ ಪರಿಸ್ಥಿತಿನೂ ನೀವು ಅರ್ಥ ಮಾಡ್ಕೊಳ್ಳಿ. ಅಲ್ಲ, ಸರ್ಕಾರ ಮಾಡಿ ಬೇಡ ಅಂತ ಹೇಳಲ್ಲ, ಆದರೆ ಈ ಥರ ಬಡವ್ರ ಹೊಟ್ಟೆ ಮೇಲೆ ಹೊಡೆದು ಸರ್ಕಾರ ಹೇಳುತ್ತಾ ಈ ಥರ ನೀವು ಅಧಿಕಾರಿಗಳು ಹೇಳ್ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಏಕಾಏಕಿ ಬಂದು ಇವತ್ತು ಈ ಥರ ಅನ್ಯಾಯ ಆಗೋಗ್ಬಿಟ್ಟಿದೆ ಸ್ವಾಮಿ. ಇವತ್ತು ಯಾರು ಸ್ವಾಮಿ, ಅವರು 9 ತಿಂಗಳು ಮಗುನ ಎತ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಸ್ವಾಮಿ. ಯಾವುದೇ ರೀತಿಯಲ್ಲಿ ಈ ಥರ ಸರ್ಕಾರ ಮಾಹಿತಿ ತಗೋಬೇಡಿ, ನೀವು ಮಾಡಿ ಬೇಡ ಅಂತ ಹೇಳಲ್ಲ, ಆದರೆ ಬಡವ್ರಿಗೂ ಅವಕಾಶ ಕೊಡಿ ಸ್ವಾಮಿ ಬದುಕೋದಕ್ಕೆ. ನಾವಿಷ್ಟು ಹೇಳೋಕ್ಕೆ ಸರ್ಕಾರದಲ್ಲಿ DK ಸಾಹೇಬ್ರ ಹತ್ರ, ಕೃಷ್ಣ ಬೈರೇಗೌಡ ಸಾಹೇಬ್ರ ಹತ್ರ ನಾವು ಮನವಿ ಮಾಡ್ಕೊತೀವಿ. ಯಾವುದೇ ಕಾರಣಕ್ಕಾದ್ರೂ ಬಡವ್ರಿಗೂ ಒಂದು ಅವಕಾಶ ಕೊಡಿ ಸ್ವಾಮಿ ಬದುಕೋದಕ್ಕೆ. ನೀವೇನು ಹೇಳ್ತೀರಾ ನಾವು ಅದ್ರ ಪ್ರಕಾರ ನಾವು ಮಾಡ್ತೀವಿ. ಬಡವ್ರಿಗೆ ಒಂದೊಂದು ಟೇಬಲ್ ಆದರೂ ಹಾಕ್ಕೊಂಡು ಮಾಡ್ಕೊಳ್ಳೋದಕ್ಕೆ, ಜೀವನ ಸಾಗಿಸೋದಕ್ಕೆ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಸ್ವಾಮಿ. ಸ್ವಾಮಿ ಕೃಷ್ಣ ಸಾಹೇಬ್ರೆ, ನಿಮಗೆ ನಮ್ಮ ಧನ್ಯವಾದಗಳು. ಬೀದಿ ವ್ಯಾಪಾರಿಗಳೆಲ್ಲರೂ ಧನ್ಯವಾದಗಳು ಹೇಳ್ತೀವಿ. ನಮಗೊಂದು ಸಹಾಯ ಮಾಡಿ ನೋಡಿ. ಸಬ್ಬಗ್ ರೋಡಲ್ಲಿ ತೆಗಿಬೇಡಿ ಅಂತ ಹೇಳಿದ್ದೀರಾ ನೀವು, ಮೈನ್ ರೋಡಲ್ಲಿ ಅಂತ ಹೇಳಿ. ಎಲ್ಲ ಸಬ್ಬಗ್ ರೋಡಲ್ಲಿ ಬಂದು ಎಲ್ಲ ಅಧಿಕಾರಿಗಳೆಲ್ಲ ಬಂದುಬಿಟ್ಟು ನೋಡಿ ಸ್ವಾಮಿ, ಈ ಥರ ಎಲ್ಲ ದಾಡಿ ಮಾಡಿ ಎಲ್ಲದು ಒಂದೊಂದು ಅಂಗಡಿ ಕಷ್ಟ ಮಾಡಿ ಸಂಪಾದನೆ ಮಾಡಿರ್ತಾರೆ. 50,000 60,000 ಎಲ್ಲನೂ ಹಾಳು ಮಾಡ್ತಾ ಇದ್ದಾರೆ. ನೀವು ನೋಡಿಬಿಟ್ಟು ನಮಗೂ ಅವಕಾಶ, ಒಂದು ಸ್ವಲ್ಪನಾದರೂ ಅವಕಾಶ ಮಾಡಿಕೊಡಿ ಸ್ವಾಮಿ. ನಾವು ಮನೆಯಿಂದ ಆದರೂ ಮಾಡ್ಕೊಂಡು ಹೋಗೋ ಥರ ಚಿಕ್ಕದೊಂದು ಟೇಬಲ್ ಮಾಡಿ ಮಾಡ್ಕೊಳೋ ಥರ. ಮಕ್ಕಳಿರ್ತಾರೆ, ಚಿಕ್ಕ ಮಕ್ಕಳು, ಅವ್ರಿಗೆಲ್ಲನೂ ಅವ್ರಿಗೆ ಫೀಸ್ ಕಟ್ಟಬೇಕು. ಮತ್ತು ಎಲ್ಲೋ ಮಕ್ಕಳು, ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ವಯಸ್ಸಾಗಿರೋರು ಎಲ್ಲರೂ ಇರ್ತಾರೆ. ಅವ್ರನ್ನೆಲ್ಲ ನಾವು ಇದು ಮಾಡಬೇಕಂದ್ರೆ ನಾವು ಇಲ್ಲಿ ಕಷ್ಟ ಮಾಡಿದ್ರೇ ಸ್ವಾಮಿ. ನೀವು ನಮ್ಮ ಕಡೆ ಒಂದು ಸ್ವಲ್ಪ ಕಣ್ಣು ನೋಡಿ ಸ್ವಾಮಿ. ನೀವು ನೋಡಿ ಏನು ಅನ್ಯಾಯ ನಡೀತಿದೆ ಅಂತ ಸ್ವಲ್ಪನಾದರೂ ನಮ್ಗೆ ಅವಕಾಶ ಮಾಡಿಕೊಡಿ. ನೀವು ಬಂದು ಎಲ್ಲಿ ನೀವು ಅವಕಾಶ ಕೊಟ್ಟರೆ ನಾವು ಬದುಕಕ್ಕೆ ರೆಡಿ ಇದ್ದೀವಿ. ನೀವು ಬಂದುಬಿಟ್ಟು ನಮ್ಗೊಂದು ನ್ಯಾಯ ಮಾಡಿ ಸ್ವಾಮಿ. ಇಲ್ಲ ಸ್ವಾಮಿ, ಮನೆಯಿಂದ ಮಾಡ್ಕೊಂಡು ಬರೋಕ್ಕಾಗಲ್ಲ ಸ್ವಾಮಿ. ಬಾಡಿಗೆ ಮನೆಗಳಲ್ಲಿರೋದು ಅವರು ಮಾಡೋಕ್ಕೆ ಬಿಡಲ್ಲ. ಅವರು ನೀವು ಮಾಡಬೇಡ್ರಿ, ಗಲೀಜು ಮಾಡ್ತಾರೆ ಅಂತ ಬೈತಾರೆ. ನಮಗೇನಾದ್ರೂ ನಮ್ಗೆ ರೋಡಲ್ಲಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡಬೇಕು ಸ್ವಾಮಿ. ನಾವು ಮನೇಲಿ ಮಾಡ್ಕೊಂಡು ಎತ್ಕೊಂಡು ಬರೋಕೆ ನಾವು ವಯಸ್ಸಾಗಿರೋರು ಇರ್ತಾರೆ, ಯಾರಿಗೂ ನಮ್ಗೆ ಸಪೋರ್ಟ್ ಇಲ್ಲ. ನಾವು ವಯಸ್ಸಾಗಿರೋರು ಇರೋದು, ನಾವು ಇದರಿಂದ ಜೀವನ ಮಾಡ್ಕೊತಾ ಇದ್ದೀವಿ ಸ್ವಾಮಿ. ನಮ್ಗೆ ಯಾರು ತಂದಾಕೋರು ಯಾರೂ ಇಲ್ಲ. ನಾವು ವಯಸ್ಸಾಗಿರೋರು, ನಮ್ಗೆ ಸಪೋರ್ಟ್ ಮಾಡಬೇಕು ಸ್ವಾಮಿ. ನಾವು ಫುಟ್ಪಾತಲ್ಲೇ ಮಾಡ್ಕೋಬೇಕು ಸ್ವಾಮಿ. ಮನೆಯಿಂದ ಮಾಡ್ಕೊಂಡು ಬರೋಕ್ಕಾಗಲ್ಲ. ಬಾಡಿಗೆ ಮನೆಯವರು ಮಾಡೋಕ್ಕೆ ಬಿಡಲ್ಲ ಸ್ವಾಮಿ. ಇಷ್ಟೇ ಸ್ವಾಮಿ, ನಿಮ್ಗೆ ನಮಸ್ಕಾರಗಳು ಮಾಡ್ತೀವಿ. ನಮ್ಗೆ ದಯವಿಟ್ಟು ನಮ್ಗೆ ಸಹಾಯ ಮಾಡ್ಬೇಕು ಸ್ವಾಮಿ. ಬೀದಿ ವ್ಯಾಪಾರಗಳಿಗೆ ನಾವು ದಯವಿಟ್ಟು ಸಹಾಯ ಮಾಡ್ಬೇಕು ಸ್ವಾಮಿ. ನೀವು 101 ಜನ, ಕೋಟೊಂದು ಜನ ಇದ್ದಾರೆ ಸರ್ ಫುಟ್ಪಾತ್ ಮೇಲೆ ಜೀವನ ಮಾಡೋರು. ಕೋಟೊಂದು ಜನ ಇದ್ದಾರೆ. ಅವನ್ನೆಲ್ಲ ನೋಡಿ ಸರಿ, ಕಣ್ಣು ಬಿಟ್ಟು ನೀವೆಲ್ಲ ನೋಡ್ಬೇಕು ಸ್ವಾಮಿ. ನೀವು ಫುಟ್ಪಾತೇ ಇಲ್ಲ, ಫುಟ್ಪಾತ್ ಹೊಡೆದಾಕಿರೋ ನೋಡಿ, ಮೋರಿ ಮೇಲೆ ಫುಟ್ಪಾತ್ ಇಲ್ಲ, ಫುಟ್ಪಾತ್ ಹೊಡೆದಾಕಿದ್ದಾರೆ. ನಾವು ಮೋರಿ ಮೇಲೆ ಇಟ್ಕೊಂಡಿದ್ದೀವಿ. ಹಾಗೂ ಈ ಬಂಡಿ ಹೊಡೆದಾಕಿದ್ದಾರೆ. ಇದಕ್ಕೆ ಮಾಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಿಮಗೂ ಗೊತ್ತಿದೆ. ಈಗ ಇದಕ್ಕೆ ಯಾರು ಹೊಳೆ ಏಕಾಏಕಿ ನಮಗೆ ಗೊತ್ತಿಲ್ಲದ್ರೆ ಬಂದು ಹಿಂಗೆ ಹೊಡೆದಾಕಿರೋದು. ಬೆಳಿಗ್ಗೆ 9 ಕಾಲ ಬಂದು ಹೊಡೆದಾಕಿದ್ದಾರೆ. ಇವಾಗ ಅದನ್ನು ಮಾಡಿಸ್ಬೇಕು, ನಮ್ಗೆ ತುಂಬ ದೊಡ್ಡ ಖರ್ಚಾಗುತ್ತೆ. ಯಾರು ಮಾಡಿಸ್ಕೊಡ್ತಾರೆ? ನಾವು ಇಕ್ಕೋದು ಫುಟ್ಪಾತ್ ಮೇಲೆ ಇಕ್ಕಿಲ್ಲ, ನಾವು ಇಕ್ಕೋದು ಮೋರಿ ಮೇಲೆ. ಫುಟ್ಪಾತ್ ಹೊಡೆದಾಕಿದ್ದಾರೆ. ಈ ರೋಡಲ್ಲಿ ಫುಟ್ಪಾತ್ ಇಲ್ಲ, SR ರೋಡಲ್ಲಿ ಫುಟ್ಪಾತ್ ಇಲ್ಲ. ಫುಟ್ಪಾತ್ 2 ಸರಿ ಹೊಡೆದಾಕಿದ್ದಾರೆ. ಸಬ್ ರೋಡು ಫುಟ್ಪಾತ್ 2 ಹೊಡೆದಾಕಿದ್ದಾರೆ ಗೋಪಾಲನವರು. ನಾವು ಇಕ್ಕೋದು ಮೋರಿ ಮೇಲೆ, ನಾವು ಇಕ್ಕೊಡೋದು ಮೋರಿ ಮೇಲೆ. ನಾವು ಫುಟ್ಪಾತ್ ಮೇಲೂ ಇಕ್ಕಿರೋ, ನಾವು ಮೋರಿ ಮೇಲೆ ಇಕ್ಕೊಡೋದು. ನಾವು ಲೈನಲ್ಲಿ ರೋಡ್ ಅಂಗಡಿಗಳೆಲ್ಲನೂ ಇದನ್ನು ಹೇಗಾಕಿ ಬಂದು ನಮ್ಗೆ ಗೊತ್ತಿಲ್ಲದೆ ಹಿಂಗೆ ಹೊಡೆದಾಕಿದ್ದಾರೆ. ಇದಕ್ಕೆ ಯಾರು ಹೊಣೆ? ಯಾರು ಮಾಡಿಸ್ಕೊಡ್ತಾರೆ ಇದನ್ನು? 50,000 ಆಗುತ್ತೆ ಸ್ವಾಮಿ ಇದು ಮಾಡಿಸೋದಕ್ಕೆ ಬೇಕಾದ್ರೆ. ಅದು ತಳ್ಳೋ ಗಾಡಿ, ಅದು ತಳ್ಕೊಂಬರೋ ಗಾಡಿನ ಏಕಾಕಿ ಗೊತ್ತಿಲ್ಲದೆ ಹೊಡೆದಾಕಿದ್ದಾರೆ. ಬರ್ತೀವಿ ಬರಲ್ಲ ಅಂತ ನಮ್ಗೆ ಯಾರು ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಸರ್. ನಮಗೆ ಯಾರು ಏನು ನಮ್ಗೆ ಹೇಳಿಲ್ಲ. ಏಕಾಕಿ ಬಂದು JCB ತಗೊಂಡು ಹೊಡೆದಾಕಿದ್ದಾರೆ. ನಾನು ಒಂದು ಹೇಳೋದೇನೆಂದರೆ, ಈ ರೋಡಲ್ಲಿ ಫುಟ್ಪಾತ್ ಇಲ್ಲ, ಸಬ್ ರೋಡ್ ಇದು, ಫುಟ್ಪಾತ್ ಇಲ್ಲ. ಫುಟ್ಪಾತ್ ಆಲ್ರೆಡಿ ಹೊಡೆದಾಕಿದ್ದಾರೆ. ನಾವು ಇಕ್ಕೊಡೋದು ಮೋರಿ ಮೇಲೆ. ಸಬ್ ರೋಡ್ ಇದು. ಕೃಷ್ಣ ಬೈರೇಗೌಡ ಏನು ಹೇಳಿದ್ದಾರೆ ಅಂದರೆ 80% ನಾವು ತೆಗಿಯಲ್ಲ, ಬಡವ್ರು ಜೀವನ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸಬ್ ರೋಡ್ ಅಂತ ಹೇಳ್ಬಿಟ್ಟು ಸ್ಟಾಪ್ ಆಗಿದೆ. ಫುಟ್ಪಾತ್ ಇಲ್ಲ, ಏನಿಲ್ಲ, ಮೋರಿ ಮೇಲೆ ಇಟ್ಕೊಂಡು ಜೀವನ ಮಾಡ್ತಾರೆ. ಅದನ್ನು ಬಂದು ಹೇಳ್ದಿರೋ ಮಾಡಿದ್ರೆ ಬಂದ್ಬಿಟ್ಟು ಎಲ್ಲ ಹೊಡೆದಾಕ್ಬಿಟ್ಟು ಅವ್ರು ಇನ್ನೂ ಇಬ್ಬರು ಹೆಣ್ಮಕ್ಳು ಅವ್ರ ಪಾಪ ಹ್ಯಾಂಡಿಕ್ಯಾಪು, ಅವ್ರು ಏನು ಮಾಡೋದು ಹೇಳು? ಹಿಂಗೆ ಮಾಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡ ಸಾಹೇಬರು ಹೇಳಿದಾರಲ್ಲ,
80% ಬಡವ್ರು ಬದುಕೊಂಡ್ಲ ಅಂತ ಹೇಳಿದಾರಲ್ಲ. ಸೊಪ್ಪು ರೋಡ್ಗಳು ಮುಟ್ಬೇಡ್ರಿ, ಅಲ್ಲಿ ಜೀವನ ಮಾಡ್ಕೊಂಡು ಬಡವ್ರಿಗೆ ಅವಕಾಶ ಮಾಡ ಅಂತ ಹೇಳಿದಾರಲ್ಲ. ಅವ್ರಿಗೊಂದು ಕಣ್ಣಿಲ್ವಾ? ಹೇಳಿ, ನೀವೇ ಹೇಳಿ ಸ್ವಾಮಿ. ಇವ್ನು ಮಾಡ್ಕೊಂಡು ಚೀಟಿಗಳು ಸಂಘಗಳು ಹಾಕೊಂಡು ಸ್ಕೂಲ್ ಫೀಸ್ಗಳು ಅವಿ ಕಟ್ಕೊಂಡು ಎಷ್ಟು ಬಾಧೆ ಬೀಳ್ತಾ ಇದಾರೆ ಯೋಚನೆ ಮಾಡೋ. ಇವತ್ತು ನಾನು ಫುಟ್ಬಾತಲ್ಲಿ ಜೀವನ ಮಾಡೋನು. ಆ ಹೋಟ್ಲ ವೇದಿಕೆ 90 ರೂಪಾಯಿ ಇಸ್ಕೊಂಡಿದ್ದಾರೆ 2 ದೋಸೆಗೆ. ಹೆಂಗೆ ನಾವು ಜೀವನ ಮಾಡೋದು, ಹೆಂಗೆ ಊಟ ಮಾಡೋದು? ಎಷ್ಟು ಜನ ಫುಟ್ಬಾತಲ್ಲಿ ಊಟ ಮಾಡ್ತಾ ಇದ್ದಾರೆ? ಕಣ್ಣಿಲ್ವಾ ಗೌರ್ಮೆಂಟ್ಗೆ? ಅಧಿಕಾರಿಗಳಿಗೆ ಗೌರ್ಮೆಂಟ್ ಇಲ್ವಾ?